ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ 6 ಮತ್ತು 7ನೇ ತರಗತಿಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ವೆನ್ ಡಯಾಗ್ರಾಮ್ಗಳು, ಈಗಾಗಲೇ ವೆನ್ ನಕ್ಷೆಗಳನ್ನು ನಾವು ಕೆಲವು 3 ಆಕೃತಿಯಲ್ಲಿರ್ತಕ್ಕಂಥ ವೆನ್ ಡಯಾಗ್ರಾಮ್ಗಳನ್ನು ನೋಡಿದರೆ, ಇವತ್ತು ಅದರ ಮುಂದುವರಿದಂಥ ಭಾಗ. ಮೊದಲನೇದಾಗಿ ಅಂದರೆ ಇಲ್ಲಿ 4ನೇದೇ ಆಗಿರ್ತಕ್ಕಂಥ ಆಕೃತಿ 3 ಸಂಕಲನಗಳನ್ನು ಒಂದನ್ನೊಂದು ಒಳಗೊಂಡಿರ್ತಕ್ಕಂಥದ್ದು. ಎಕ್ಸಾಂಪಲ್, ಮಹಿಳೆ, ರಾಜಕಾರಣಿ, ಬುದ್ಧಿವಂತ. ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು ಅಮೇರಿಕನ್ನರು, ವಿದ್ಯಾರ್ಥಿಗಳು, ಬೋಳುಕಿನ ವ್ಯಕ್ತಿಗಳು. ವುಮೆನ್, ಪಾಲಿಟಿಷಿಯನ್, ಸ್ಮಾರ್ಟ್. ಇಲ್ಲಿ ಒಂದು ಸರ್ಕಲ್ ಎಕ್ಸ್ ಅನ್ನ, ಇನ್ನೊಂದು ಸರ್ಕಲ್ ವೈ ಅನ್ನ, ಇನ್ನೊಂದು ಸರ್ಕಲ್ ಜೆಡ್ ಅನ್ನ ಪ್ರತಿನಿಧಿಸ್ತದೆ. ಹೀಗೆ 3 ಸರ್ಕಲ್ಗಳ. ಮಹಿಳೆ ಎಕ್ಸ್ ಆದರೆ ರಾಜಕಾರಣಿ ವೈ, ಬುದ್ಧಿವಂತ ಯಾವುದು ಜೆಡ್. ಕೆಲವು ಇಲ್ಲಿ ಸೂಚಿಸ್ತಕ್ಕಂಥದ್ದು ಈ ಭಾಗ ದಾಖಲೆ, ಈ ಭಾಗ ಮಹಿಳೆಗಳು, ರಾಜಕಾರಣಿಗಳು ಹಾಗೂ ಬುದ್ಧಿವಂತ, 3ನ್ನ ಒಳಗೊಂಡಿರ್ತಕ್ಕಂಥದ್ದು. ಎಲ್ಲ ವಿಷಯಗಳಿಗೆ ಸಂಬಂಧಿಸಿದೆ. ಮಹಿಳಾ, ರಾಜಕಾರಣಿ ಮತ್ತು ಬುದ್ಧಿವಂತೆ. ಇನ್ನ ಈ ಭಾಗ ರಾಜಕಾರಣಿ, ಬುದ್ಧಿವಂತ. ಈ ಭಾಗ ಮಹಿಳಾ, ರಾಜಕಾರಣಿ. ಈ ಭಾಗ ಏನು, ಮಹಿಳಾ, ಬುದ್ಧಿವಂತ. ಇನ್ನು ಇಲ್ಲಿ ಎಕ್ಸ್ ಖಾಲಿ ಇರ್ತಕ್ಕಂಥ ಈ ಬ್ಲ್ಯಾಕ್ ಇರ್ತಕ್ಕಂಥ ಸ್ಥಳ, ಖಾಲಿ ಇರ್ತಕ್ಕಂಥ ಈ ಸ್ಥಳ ಕೇವಲ ಮಹಿಳೆಯರು, ಕೇವಲ ರಾಜಕಾರಣಿಗಳು, ಕೇವಲ ಬುದ್ಧಿವಂತರು. ಅದೇ ತರನಾಗಿ 2ನೇ ಎಕ್ಸಾಂಪಲ್ ಇದೆ, ಅಮೇರಿಕನ್ಸ್. ನೆಕ್ಸ್ಟ್ ಸೈಂಟಿಸ್ಟ್. ಥರ್ಡ್ ಒನ್ ವರ್ಲ್ಡ್ ಹೆಲ್ತ್ ಪೀಪಲ್, ಬೋಳುತ್ತಲೆ ವ್ಯಕ್ತಿಗಳು. ಹಾಗಾದ್ರೆ ಇದು ಎಕ್ಸ್ ಅನ್ನು ಸೂಚಿಸಿದ್ರೆ, ಇದು ವೈ ನ ಸೂಚಿಸ್ತದೆ, ಇದು ಜೆಡ್ ಅನ್ನು ಸೂಚಿಸ್ತದೆ. ಪೂರ್ಣ ಸೈಡ್ ಮಾಡಿರ್ತಕ್ಕಂಥ ಭಾಗ ಅಮೇರಿಕೆಯ ವಿಜ್ಞಾನಿಗಳು, ಬೋಳುತ್ತಲೆ ವ್ಯಕ್ತಿಗಳು, 3ನ್ನ ಸೂಚಿಸ್ತಕ್ಕಂಥದ್ದು. ಹಾಗೆ ಈ ಭಾಗ ಕೇವಲ ಅಮೇರಿಕನ್ ವಿಜ್ಞಾನಿಗಳು, ಈ ಭಾಗ ವಿಜ್ಞಾನಿಗಳು, ಬೋಳುತ್ತಲೆ ವ್ಯಕ್ತಿಗಳು, ಈ ಭಾಗ ಅಮೇರಿಕನ್ನರು, ಬೋಳುತ್ತಲೆ ವ್ಯಕ್ತಿಗಳು. ಇದು ಖಾಲಿ ಇರ್ತಕ್ಕಂಥದ್ದು ಕೇವಲ ಇದು ಅಮೇರಿಕನ್. ಈ ಭಾಗ ವಿಜ್ಞಾನಿಗಳು ವೈ, ಈ ಭಾಗ ಖಾಲಿ ಇರ್ತಕ್ಕಂಥ ಭಾಗ ಬೋಳುತ್ತಲೆ ವ್ಯಕ್ತಿಗಳು. ಇನ್ನು 5ನೇ ಆಕೃತಿಯನ್ನು ನೋಡಿದ ವೆಂಟಾಕಂತ 5ನೇ ಆಕೃತಿಯನ್ನು ನೋಡಿದ ವಿದ್ಯಾರ್ಥಿಗಳೇ, 3 ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಎಕ್ಸ್, ಒಂದು ವೈ, ಇನ್ನೊಂದು ಜೆಡ್. ಹಾಗಾದ್ರೆ ನಿಮಗೆ ಎಕ್ಸಾಂಪಲ್ ನೋಡಿ. ಒಂದು ಎಕ್ಸಾಂಪಲ್ ಕೊಟ್ಟಾಗ ಫ್ರೂಟ್ಸ್, ವೆಹಿಕಲ್ಸ್ ಅಂಡ್ ಅನಿಮಲ್ಸ್, ಹಣ್ಣುಗಳು, ವಾಹನಗಳು ಹಾಗೂ 3ನೇದಾಗಿರ್ತಕ್ಕಂಥದ್ದು ಪ್ರಾಣಿಗಳು. ನೋಡಿ, x ಅಂತಕ್ಕಂಥದ್ದು
ಅಂತಕ್ಕಂಥದ್ದು ವಾಹನಗಳು, ಜಡ್ ಅಂತಕ್ಕಂಥದ್ದು ಜಡ್ ಸರ್ಕಲ್ ಸೂಚಿಸುತ್ತೆ ಪ್ರಾಣಿಗಳನ್ನ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಚಹಾ ಕಾಫಿ ಚಹಾ ಕಾಫಿ ಅಂಡ್ ಜ್ಯೂಸ್. ಟೀ ಕಾಫಿ ಅಂಡ್ ಜ್ಯೂಸ್. ಇಲ್ಲಿ ಎಸ್ ವೈ ಇದು ಝೆಡ್. ಒಂದು ಸರ್ಕಲ್ ಚಹಾ ಸೂಚಿಸಿದರೆ ಇನ್ನೊಂದು ಸರ್ಕಲ್ ಕಾಫಿ ಸೂಚಿಸುತ್ತೆ, ಇನ್ನೊಂದು ಸರ್ಕಲ್ ಜಡ್ ಇರ್ತಕ್ಕಂಥ ಸರ್ಕಲ್ ಏನು ಸೂಚಿಸುತ್ತೆ ಜ್ಯೂಸ್ ಅನ್ನೋದನ್ನ ಸೂಚಿಸ್ತೈತಿ, ಪಾನೀಯಗಳನ್ನ ಸೂಚಿಸ್ತದೆ. ಇಲ್ಲ ಐದನೇ ಇರ್ತಕ್ಕಂಥದ್ದು ಆಮೇಲೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಆರನೇ ಹಂತಕ್ಕೆ ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ಗೆ ಅವಲಂಬಿತವಾಗಿರ್ತಕ್ಕಂಥದ್ದು, ಒಂದು ಸರ್ಕಲ್ ಸಪರೇಟ್. ಅಂದ್ರೆ ಇದು ಎಕ್ಸ್ ಅನ್ನ ಸೂಚಿಸಿದ್ರೆ ಈ ಸರ್ಕಲ್ ವೈ ಅನ್ನು ಸೂಚಿಸುತ್ತೆ, ಇದು ಝೆಡ್ ಅನ್ನು ಸೂಚಿಸುತ್ತೆ. ಎಕ್ಸಾಂಪಲ್ 1 ಈ ಎಕ್ಸಾಂಪಲ್ ಅನ್ನು ನೋಡೋಣ. ಪ್ಲಮ್ಸ್ ಫ್ರೂಟ್ಸ್ ಅಂಡ್ ಬ್ರೆಡ್ ಅಂದ್ರೆ ಒಣ ದ್ರಾಕ್ಷಿ, ಹಣ್ಣುಗಳು, ಬ್ರೆಡ್ ಅಂದ್ರೆ ರೊಟ್ಟಿ. ನೀವು ಈಜಿಯಾಗಿ ಇದು ಬ್ರೆಡ್ ಅಂತಕ್ಕಂಥದ್ದು ಜಗನ್ನ ಸೂಚಿಸ್ತದೆ, ಹಣ್ಣುಗಳು ವಾಯುನ ಸೂಚಿಸ್ತದೆ, ಒಣ ದ್ರಾಕ್ಷಿ ಎಕ್ಸ್. ದ್ರಾಕ್ಷಿ ಅಂತಕ್ಕಂಥದ್ದು ಫ್ರೂಟ್ಸ್ಗೆ ಸಮಾನ, ಫ್ರೂಟ್ಸ್ ಒಂದು ಅಂಶ. ಹಾಗಾಗಿ ಉಳಿದ ಭಾಗದಲ್ಲಿ ಇನ್ನಿತರ ಇರತಕ್ಕಂಥ ಹಣ್ಣುಗಳು. ಎರಡನೇ ಎಕ್ಸಾಂಪಲ್ ಇಂಜಿನಿಯರ್, ಮಾನವರು, ನಾಯಿಗಳು. ಎಲ್ಲ ಇಂಜಿನಿಯರು ಎಕ್ಸ್ ಅಂತಕ್ಕಂಥದ್ದು ಎಲ್ಲ ಇಂಜಿನಿಯರು ಮನುಷ್ಯರು. ವಾಟ್ ಎಲ್ಲ ಇಂಜಿನಿಯರ್ ಏನು ನಡೆಸ್ಕೋತಾರಂದ್ರೆ ಹ್ಯೂಮನ್ ಬೀಯಿಂಗ್. ಎಲ್ಲ ಇಂಜಿನಿಯರ್ಸ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಡಾಗ್ಸ್ ಆರ್ ಸಪರೇಟ್. ಝೆಡ್ ಡಾಗ್ಸ್ ಆರ್ ಸಪರೇಟ್. ಎಲ್ಲ ಇಂಜಿನಿಯರು ಎಲ್ಲ ಮಾನವರು. ಹಾಗಾದ್ರೆ ನಾಯಿಗಳನ್ನೇ ಪ್ರತ್ಯೇಕವಾಗಿ ತೋರಿಸ್ಬೇಕು. ಇನ್ನು ಏಳನೇದಾಗಿರ್ತಕ್ಕಂಥ ಆಕೃತಿ ಏಳನೇ ಆಕೃತಿಯಲ್ಲಿ ನೋಡುವುದಾದ್ರೆ X, Y, Z. Example 1. ಹುಡುಗರು ಬಾಯ್ಸ್, ಶಿಕ್ಷಿತರು ಎಜುಕೇಷನ್ ಪೀಪಲ್ಸ್. ಅಂದ್ರೆ ಶಿಕ್ಷಿತರು ಅಂತಕ್ಕಂಥದ್ದು ಏನಂದ್ರೆ ನಾವು ಎಜುಕೇಟೆಡ್. ಹುಡುಗಿ ಬಾಯ್ಸ್ ಅಂಡ್ ಗರ್ಲ್ಸ್ ಅಪೋಸಿಟ್. ಇಲ್ಲಿ ಎಸ್ ಬಾಯ್ಸ್ ಸೂಚಿಸಿದ್ರೆ ಜಡ್ ಸಪರೇಟ್ ಎರಡು, ಅವು ಎರಡು ಸೇರಲ್ಲ, ಅವು ಎರಡು ವಿರುದ್ಧವಾಗಿರ್ತಕ್ಕಂಥವು. ಇನ್ನು ಶಿಕ್ಷಿತರು ಎಜುಕೇಟೆಡ್ ಪೀಪಲ್ಸ್ ಅಂದ್ರೆ ಇಲ್ಲಿ ಕೆಲವು ಹುಡುಗರು ಎಜುಕೇಶನ್ ಅವರು ಈ ಭಾಗ ಇಲ್ಲ, ಬಾಯ್ಸ್ ಆರ್ ಎಜುಕೇಟೆಡ್. ಈ ಭಾಗ ಎಜುಕೇಟೆಡ್ ಗರ್ಲ್ಸ್. ಆದರೆ ಇಲ್ಲಿ ಏನಿಲ್ಲ, ಈ ಭಾಗ
ಹುಡುಗ ಹುಡುಗಿಯರ ಅಂದರೆ ನಾವು ಅವರನ್ನ ತ್ರಿಲಿಂಗಿಗಳು ಅಂತ ಹೇಳ್ತೀವಿ. ನಕ್ಷತ್ರಗಳಲ್ಲಿ ಸೂಚಿಸ್ತಕ್ಕಂಥವುಗಳು. ಇನ್ನು ಇಲ್ಲಿ ಹುಡುಗರು ಎಜುಕೇಟೆಡ್ ಇಲ್ಲ, ಈ ಹುಡುಗಿಯರಿಗೆ ಖಾಲಿ ಇರತಕ್ಕಂಥ ಭಾಗ ಎಜುಕೇಟೆಡ್ ಇಲ್ಲದ ಹುಡುಗಿಯರು, ಶಿಕ್ಷಣದಿಂದ ವಂಚಿತರಾದ ಹುಡುಗರು ಹುಡುಗಿಯರು. ಇನ್ನೊಂದು ಮೇಜುಗಳು, ಪಲಕಗಳು, ಕಟ್ಟಿಗೆ ಸಾಮಾನು. ಇಲ್ಲಿ ಹೇಳ್ತಾ ಇದ್ದಾರೆ ಟೇಬಲ್ಸ್, ಕಾರ್ಡ್ಸ್ ಅಂಡ್ ವುಡನ್ ಫರ್ನಿಚರ್ಸ್. ವುಡನ್ ಫರ್ನಿಚರ್ಸ್. ವೈ ವುಡನ್ ಫರ್ನಿಚರ್ಸ್ ಅನ್ನು ಸೂಚಿಸುತ್ತೆ ಇಲ್ಲಿ ಜಡ್ ಅಂಡ್ ಎಸ್. ಮೇಜಸ್ ಮೇಜುಗಳು, ಟೇಬಲ್ಸ್ಗಳು ಎಸ್ ಆದರೆ ಜಡ್ಗಳು ಪಲ್ಲಂಗಗಳು ಕಾರ್ಡ್ಸ್. ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಎಲ್ಲವೂ ವುಡ್ ಫರ್ನಿಚರ್ಸ್ ಅಂದರೆ ಕಟ್ಟಿಗೆ ಸಾಮಾನುಗಳು, ಕಟ್ಟಿಗೆ ಸಾಮಗ್ರಿಗಳು. ಹಾಗಾದರೆ ಈ ಭಾಗ ಕಟ್ಟಿಗೆ ಮೇಜುಗಳು, ಈ ಭಾಗ ಕಟ್ಟಿಗೆ ಪಲಂಗಗಳು. ಇವೆಲ್ಲ ಏನಾದ್ರೆ ಈ ಖಾಲಿ ಇರ್ತಕ್ಕಂಥ ಈ ಖಾಲಿ ಭಾಗವನ್ನು ಸೂಚಿಸ್ತಿರ್ತಂದ್ರೆ ಕೇವಲ ಮೇಜುಗಳು, ಅವು ಕಬ್ಬಿಣದ ಮೇಜುಗಳಾಗಿರ್ಬೋದು, ಪ್ಲಾಸ್ಟಿಕ್ ಮೇಜುಗಳಾಗಿರ್ಬೋದು ಇಲ್ಲಿ ಸೂಚಿಸ್ತೀವಿ. ಇದು ಕಾರ್ಡ್ಸ್ ಪಲಂಗಗಳಿಗೆ ಈ ಭಾಗ ಕಬ್ಬಿಣದ ಪಲಂಗಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಪಲಂಗಗಳಾಗಿರ್ಬೋದು. ಇಲ್ಲಿ ಈ ಭಾಗ ಕಟ್ಟಿಗೆ ಇನ್ನಿತರ ಸಾಮಗ್ರಿಗಳು, ಚೇರ್ ಕುರ್ಚಿಗಳಾಗಿರ್ಬೋದು, ಇನ್ನಿತರ ಸಾಮಾನುಗಳೆಲ್ಲ ಇಲ್ಲಿ ಬರ್ತವೆ. ಇನ್ನು ಎಣ್ಣೆದಾಗಿರ್ತಕ್ಕಂಥದ್ದು ಎಂಟನೇ ಆಗುತ್ತೆ ಸರ್ಕಲ್. ಒಂದು ಸರ್ಕಲ್ ಅಲ್ಲ ಇನ್ನೊಂದು ಸರ್ಕಲ್ ಪ್ರತಿನಿಧಿಸುತ್ತೆ. ಹಾಗೂ ಇಲ್ಲಿ ಒಂದು ಅಂಶವನ್ನು ಒಳಗೊಂಡಿರುತ್ತೆ. ಒಂದನ್ನ ಎಕ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ವೈ ಅಂತ ಸೂಚಿಸ್ತೀವಿ, ಇನ್ನೊಂದನ್ನ ಝೆಡ್ ಅಂತ ಸೂಚಿಸ್ತೀವಿ. ಎಕ್ಸಾಂಪಲ್ ಒಂದು ಲಿಕ್ವಿಡ್, ವಾಟರ್ ಅಂಡ್ ಎಲಿಮೆಂಟ್ಸ್. ಪಾನೀಯ, ನೀರು, ಮೂಲಧಾರ. ಹೀಗೆ ಸೂಚಿಸಿದಾಗ ನೀರು ಅನ್ನತಕ್ಕಂಥದ್ದು ಯಾಕ್ಸ್, ಎಕ್ಸ್ ಅಲ್ಲ ನೀರು ಅಂದ್ರೆ ಇಲ್ಲಿ ನಾವು ಎಕ್ಸ್ ಅನ್ನ ಏನಂತ ಸೂಚಿಸಬೇಕಂದ್ರೆ ಮುಖ್ಯವಾಗಿ ಲಿಕ್ವಿಡ್ಸ್, ವಾಟರ್ಸ್ ಆರ್ ಎಲಿಮೆಂಟ್ಸ್ ಆರ್ ರಿಪ್ರೆಸೆಂಟ್ ಬೈ ಸರ್ಕಲ್ಸ್. ಎಕ್ಸ್ ಅಂಡ್ ವೈ ಅಂಡ್ ಝೆಡ್ ರೆಸ್ಪೆಕ್ಟಿವ್. ವಾಟರ್ ಈಸ್ ಲಿಕ್ವಿಡ್ ಅಂದ್ರೆ ಇಲ್ಲಿ ನೀರು ಏನು ಮುಖ್ಯವಾಗಿ ಪಾನೀಯ ಅಂದ್ರೆ ವೈ ಪಾನೀಯ ಅಂತ ಸೂಚಿಸಿದ್ರೆ ಎಕ್ಸ್. ಇನ್ನು ಝೆಡ್ ಅಂತಕ್ಕಂಥದ್ದು ಮೂಲ ಧಾತು. ಪಾನೀಯಗಳಲ್ಲಿ ನಾವು ಕೆಲವು ಪಾನೀಯಗಳು ಮೂಲ ಧಾತುಗಳಂತಲೇ ಗುರುತಿಸ್ತೀವಿ. ಇನ್ನು ಸ್ಕೂಟರ್, ಇನ್ನೊಂದು ಎಕ್ಸಾಂಪಲ್ ವಿದ್ಯಾರ್ಥಿಗಳಿಗೆ ಸ್ಕೂಟರ್ಗಳು ಮೋಟಾರು ವಾಹನಗಳು, ಸ್ಕೂಟರ್ಸ್ ಅಂಡ್ ಮೋಟಾರ್ ವೆಹಿಕಲ್ಸ್, ಗೂಡ್ಸ್ ಗಾಡಿಗಳು. ಗೂಡ್ಸ್ ಗಾಡಿ ಆರ್ ಸ್ಕೂಟರ್ಸ್ ಇನ್ ಮೋಟಾರ್
vehicles, y. X scooters, y motorcycles, and goods ಗಾಡಿಗಳು separate. ಇದರಲ್ಲಿ separate ಆಗಿರ್ತಕ್ಕಂಥ ಕೆಲವು goods ಗಾಡಿಗಳು, ಎಲ್ಲ goods ಗಾಡಿಗಳು ಮೋಟಾರ್ ವಾಹನಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದರಲ್ಲಿ ಕೆಲವು goods ಗಾಡಿಗಳು ಮಾತ್ರ ಮೋಟಾರ್ ವಾಹನಗಳಾಗಿರುತ್ತವೆ. ಹೀಗೆ ಎಂಟಾಯಿತು. ಇನ್ನು ಒಂಬತ್ತನೇದಾಗಿ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಮೂರು ಮೊದಲೇ ಹಿಂದಿನ ಅವಧಿಗಳಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು. ಒಂಬತ್ತನೇದಾಗಿ ಒಂದು ಸರ್ಕಲ್ ಅಲ್ಲಿ ಈ ಎರಡು ಸರ್ಕಲ್ಗಳಿಗೂ ಆ ಸರ್ಕಲ್ ಸಮನಾಗಿರ್ತಕ್ಕಂಥದ್ದು. ಎಕ್ಸಾಂಪಲ್ ಒಂದು ಫರ್ನಿಚರ್, ಕಟ್ಟಿಗೆ ಸಾಮಗ್ರಿಗಳು, ಕಟ್ಟಿಗೆ ಕುರ್ಚಿ. ಇಲ್ಲಿ ನಾವು ಕೆಲಸ ಇದು ವಾಯನ್ನ, ಇದೇನಿದು ಜಡ್. ಎಲ್ಲಾ ಕಟ್ಟಿಗೆ ಕುರ್ಚಿಗಳು ಫರ್ನಿಚರ್ ಹೌದು, ಕಟ್ಟಿಗೆ ಸಾಮಗ್ರಿಗಳು ಹೌದು. ಕಟ್ಟಿಗೆ ಕುರ್ಚಿ, ಕಟ್ಟಿಗೆ ಸಾಮಗ್ರಿಗಳು, ಅದರ ಕೆಲವು ಫರ್ನಿಚರ್ಸ್. ಹಾಗಾದ್ರೆ ಇದು ಎಕ್ಸ್ ಫರ್ನಿಚರ್ಸ್ ಸೂಚಿಸಿದ್ರೆ ವಾಯ್ ಏನು ಸೂಚಿಸುತ್ತೆ? ಕಟ್ಟಿಗೆ ಸಾಮಗ್ರಿಗಳನ್ನು ಸೂಚಿಸುತ್ತೆ. ಇಲ್ಲಿ ಕಟ್ಟಿಗೆ ಸಾಮಗ್ರಿಗಳು ಫರ್ನಿಚರ್ಗಳನ್ನು ಬಿಟ್ಟು, ಈ ಭಾಗ ಫರ್ನಿಚರ್ಗಳನ್ನು ಬಿಟ್ಟು ಉಳಿದ ಈ ಭಾಗವು ಫರ್ನಿಚರ್ಗಳನ್ನು ಬಿಟ್ಟು ಉಳಿದ ಭಾಗವನ್ನು ಸೂಚಿಸತಕ್ಕಂಥದ್ದು ಉಳಿದ ಕಟ್ಟಿಗೆ ಸಾಮಗ್ರಿಗಳು. ಇನ್ನು ಈ ಭಾಗ ಫರ್ನಿಚರ್ಗಳು, ಆದರೆ ಕಟ್ಟಿಗೆಯೂ ಇಲ್ಲ, ಕಬ್ಬಿಣದ್ದು, ಪ್ಲಾಸ್ಟಿಕ್, ಇನ್ನಿತರ ಫರ್ನಿಚರ್ಸ್ಗಳು ಇದರಲ್ಲಿ ಬರ್ತಕ್ಕಂಥವು. ಹಾಗಾಗಿ ಕಟ್ಟಿಗೆ ಕುರ್ಚಿ ಝಡ್ ಆದರೆ ಎಕ್ಸ್ ಫರ್ನಿಚರ್, ವಾ ಕಟ್ಟಿಗೆ ಸಾಮಗ್ರಿ. ಎರಡನೇದಾಗಿ ಪಾನೀಯ, ಆಹಾರ, ಹಾಲು. ಜಡ್ ಇರ್ತಕ್ಕಂಥದ್ದು ಹಾಲನ್ನು ಸೂಚಿಸುತ್ತೆ. ಒಂದು ವಾಯ್ ಇರ್ತಕ್ಕಂಥದ್ದು ಆಹಾರ, ಎಕ್ಸ್ ಇರ್ತಕ್ಕಂಥದ್ದು ಪಾನೀಯ. ಹೀಗೆ ನಾವು ಮೂರನೇ ಅಂದ್ರೆ ಹಾಲು ಅಂತಕ್ಕಂಥದ್ದು ಆಹಾರ ಪಾನೀಯ ಹೌದು, ಹಾಗೆ ಮಧ್ಯದೊಳಗೈತಿ. ಇನ್ನು ಇಲ್ಲಿರ್ತಕ್ಕಂಥ ಪಾನೀಯಗಳು ಬೇರೆ ಬೇರೆ, ಚಹಾ, ಕಾಫಿ ಇವೆಲ್ಲ ಬರ್ತಕ್ಕಂಥದ್ದು. ವಾಯ್ ಅಂತಕ್ಕಂಥದ್ದು ಆಹಾರ ಆಯಿತು, ಇನ್ನಿತರ ಫುಡ್ಸ್. ಹತ್ತನೇದಾಗಿ ಎರಡು ಸರ್ಕಲ್ ಒಂದನ್ನೊಂದನ್ನ ಅವಲಂಬಿಸುವ, ಒಂದು ಸರ್ಕಲ್ ಸಪರೇಟ್ ಆಗಿದೆ. ಒಂದು ಎಕ್ಸ್, ಇನ್ನೊಂದು ವಾಯ್, ಇದು ಜಡ್. ಎಕ್ಸಾಂಪಲ್ ಶಿಕ್ಷಕ, ಸಂಶೋಧಕ, ವಾಹನಗಳು. ಇಲ್ಲಿ ಜಡ್ ಅಂತಕ್ಕಂಥ ಸಪರೇಟ್ ಆಗಿ, ವಾಹನಗಳು ಸಪರೇಟ್ ನಾವು. ಒಂದು ಎಕ್ಸ್ ಅಂತಕ್ಕಂಥದ್ದು ಶಿಕ್ಷಕವಾಗಿ, ವಾಯ್ ಅಂತಕ್ಕಂಥದ್ದು ಸಂಶೋಧಕ. ಈ ಭಾಗ ಶಿಕ್ಷಕ, ಸಂಶೋಧಕ, ಶಿಕ್ಷಕರದಾರು ಸಂಶೋಧಕರದಾರು. ಇಲ್ಲಿ ಕೇವಲ ಇವರು ಶಿಕ್ಷಕ, ಅವ್ರ ಲೈಬ್ರರಿಗಳು ಬೇರೆ ಬೇರೆ ಇರ್ಬೋದು. ಇಲ್ಲಿ ಕೆಲವರು ಸಂಶೋಧಕರಾದ, ಆ ಶಿಕ್ಷಕರಾಗಿಲ್ಲ. ವಾಹನಗಳನ್ನ ಜಡ್ ಸಪರೇಟ್ ಆಗಿ ಸೂಚಿಸ್ತಕ್ಕಂಥದ್ದು. ಎಕ್ಸಾಂಪಲ್ ಎರಡು ಫರ್ನಿಚರ್, ಕಬ್ಬಿಣ, ಮಾಲೀಕ. ಇಲ್ಲಿ ನೋಡಿದ್ದೇನೆ ಮಾಲೀಕ ಅಂತಕ್ಕಂಥದ್ದು ಜಡ್ ಸಪರೇಟ್. ಫರ್ನಿಚರ್ಸ್ ಒಂದು ಎಕ್ಸ್ ಫರ್ನಿಚರ್ ತೋರಿಸಿದ್ರೆ ವಾಯ್ ಕಬ್ಬಿಣ. ಈ ಭಾಗ ಕಬ್ಬಿಣದ ಫರ್ನಿಚರ್ಸ್, ಈ ಭಾಗ ಕೇವಲ ಫರ್ನಿಚರ್ಸ್, ಅವು ಕಟ್ಟಿಗೆ ಪ್ಲಾಸ್ಟಿಕ್. ಈ ಭಾಗ ಕಬ್ಬಿಣದವು, ಆ ಫರ್ನಿಚರ್ಸ್ ಅಲ್ಲ, ಬೇರೆ ಬೇರೆ ಅದಾವೆ.
ಹೀಗೆ 10ನೇ ಚಿತ್ರ ನಮಗೆ ತೋರಿಸ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳೇ ಕೊನೆಯದಾಗಿ ಇಲ್ಲಿ ಆಕೃತಿ ಬರ್ತಕ್ಕಂಥದ್ದು 11ನೇದು ಎರಡು ಸಂಕಲನಗಳು ಒಂದೊಂದು ಅವಲಂಬಿಸವ. ಇವು ಎರಡು ಎದುರುಗಳು ಬಂದವ ಜಡ್, ಇದು ಎಕ್ಸ್ ಹಾಗೂ ಇದು ವೈ. ಎಕ್ಸಾಂಪಲ್ ನೋಡೋದು ವಿದ್ಯಾರ್ಥಿಗಳೇ, ಅನೇಕ ಎಕ್ಸಾಂಪಲ್ ಪರ್ವತಗಳು, ಅರಣ್ಯ, ಭೂಮಿ. ಈಜಿಯಾಗಿ ಹೇಳ್ಬೋದು. ಅತಿ ದೊಡ್ಡ ಸಂಖ್ಯೆಯನ್ನು ಸೂಚಿಸುತ್ತೆ ಭೂಮಿಯನ್ನ ಸೂಚಿಸುತ್ತೆ. ಭೂಮಿಯಲ್ಲೇ ಪರ್ವತಗಳದಾವ, ಅರಣ್ಯಗಳದಾವ. ಅಂದ್ರೆ ಮೌಂಟೇನ್ಸ್ ಅಂಡ್ ಫಾರೆಸ್ಟ್, ಮೌಂಟೇನ್ಸ್ ಅಂಡ್ ಫಾರೆಸ್ಟ್ ಅದಾವ. ಹಾಗಾಗಿ ಎಕ್ಸ್ ವೈ ಅನ್ನು ಸೂಚಿಸ್ತಾವ. ಈ ಭಾಗ ಏನಿಲ್ಲ, ಇದು ಮೂರು ಅಂಶಗಳನ್ನು ಒಳಗೊಂಡಿದೆ. ಅಂದ್ರೆ ಪರ್ವತ ಮೌಂಟೇನ್ಸ್ ಅದಾವ, ಫಾರೆಸ್ಟ್ ಪರ್ವತಗಳಲ್ಲಿ ಕೆಲವು ಅರಣ್ಯ, ಪರ್ವತಗಳಲ್ಲಿ ಅರಣ್ಯ ಇದೆ. ಇನ್ನು ಭೂಮಿ, ಆ ಮೂರನ್ನ ಎರಡನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ಭೂಮಿ. ಇನ್ನು ಬರ್ತಕ್ಕಂಥದ್ದು ಎಕ್ಸಾಂಪಲ್ ಎರಡನೇ ನೋಡಿ ವಿದ್ಯಾರ್ಥಿಗಳೇ, ಪುರುಷರು ಸಹೋದರರು ಬ್ರದರ್ಸ್, ಪುರುಷರು ಸಹೋದರರು ತಂದೆಯರು. ಸಹೋದರ ಮತ್ತು ತಂದೆಯರು ಬ್ರದರ್ಸ್ ಅಂಡ್ ಫಾದರ್ಸ್ ಎಲ್ಲರೂ ನಿಮಗೆ ಮೇಲ್ಸ್. ಇದು ಜಡ್. ಸಹೋದರ ಎಕ್ಸ್ ಅನ್ನು ಸೂಚಿಸಿದರೆ ತಂದೆಯಿಂದಲೂ ಬಾಯನ್ನ ಸೂಚಿಸುತ್ತೆ. ಆಲ್ ಬ್ರದರ್ಸ್ ಅಂಡ್ ಫಾದರ್ಸ್ ಆಲ್ ಏನು ಇಲ್ಲಿ ಟೋಟಲ್ ಆಗಿ ಅವರೆಲ್ಲರೂ ಮೇಲ್. ಅಂದ್ರೆ ಮುಖ್ಯವಾಗಿ ಮೇಲ್ಸ್ ಇರ್ತಕ್ಕಂಥ ಬ್ರದರ್ಸ್ ಮತ್ತು ಫಾದರ್ಸ್ ಎರಡನ್ನೂ ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಪುರುಷರ ಸಹೋದರ ಮತ್ತು ತಂದೆಯಂದಿರು ಈ ಭಾಗ ಪುರುಷ ಸಹೋದರ ತಂದೆಯಂದಿರು. ಸರಿ, ಅರ್ಥ ಒಳಗ ಬ್ರದರ್ ಒಳಗ ತಂದೆಯಿಂದ ಫಾದರ್, ಇವರು ಫಾದರ್ ಅಷ್ಟ, ಅದು ಬ್ರದರ್ಸ್ ಅಲ್ಲ. ಇವರು ಬ್ರದರ್ಸ್ ಅಷ್ಟ, ಫಾದರ್ಸ್ ಅಲ್ಲ. ಹೀಗೆ ಎಲ್ಲ ಅಂಶಗಳು ವೆಂಟ್ ಆಗಿ ಬರ್ತಕ್ಕಂಥದ್ದು. ಇವುಗಳ ಮೇಲೆ ವಿದ್ಯಾರ್ಥಿಗಳಿಗೆ ಕೆಲವು ಹೋಮ್ವರ್ಕ್ಗಳು ನೋಡಿ. ಮೊದಲನೇ ಎಕ್ಸಾಂಪಲ್ ಅಂದ್ರೆ ನೀವು ಈಗಾಗಲೇ ಎಕ್ಸಾಂಪಲ್ ಕೊಟ್ಟಿದ್ರೆ ಈ ಎಕ್ಸಾಂಪಲ್ಗಳ ಮೇಲೆ ನೀವು ಕೆಲವು ಹೋಮ್ವರ್ಕ್ನ ಬಿಡಿಸ್ಬೇಕು. एग्जाम होमवर्क नंबर 1 समाज विरोधी चटुवटिके जेबु कಳ್ಳತನ ಕಳ್ಳಸಾಗಣೆ ಇವುಗಳಿಗೆ ಆಪ್ಷನ್ಸ್ ಒಂದೇ ಆಪ್ಷನ್ಸ್ ಎರಡು ಸರ್ಕಲ್ಗಳು ಒಂದೊಂದು ಅವಲಂಬಿಸವಾದರೆ ಇನ್ನೊಂದು ಸರ್ಕಲ್ ಬಿ ಆಪ್ಷನ್ಸ್ ಮೂರು ಸರ್ಕಲ್ಗಳು ಒಂದೊಂದು ಅವಲಂಬಿಸಿರ್ತಕ್ಕಂಥದ್ದು ಸಿ ಆಪ್ಷನ್ಸ್ ಒಂದು ಸರ್ಕಲ್ ಸಪರೇಟ್ ಆಗಿ ಡಿ ಆಪ್ಷನ್ಸ್ ಇವರು ಯಾವುದು ಸರಿ ಹೋಗುತ್ತೆ ಬರೀಬೇಕು ವಿದ್ಯಾರ್ಥಿಗಳು. ಎರಡನೇದು
ಕಾರುಗಳು, ಮೋಟಾರ್ ಸೈಕಲ್ಗಳು, ಎ ಆಪ್ಷನ್ಸ್ ಒಂದು ಸರ್ಕಲ್, ಒಂದರಲ್ಲಿ ಇನ್ನೊಂದು. ಬಿ ಆಪ್ಷನ್ಸ್ ಸೆಪರೇಟ್ ಆಗಿ ಮೂರು ಸರ್ಕಲ್ಗಳು ಸೆಪರೇಟ್ ಆಗಿರ್ತಕ್ಕಂಥದ್ದು. ಸಿ ಆಪ್ಷನ್ಸ್ ಎರಡು ಸರ್ಕಲ್ಗಳು ಸೆಪರೇಟ್ ಆಗಿ ಅದರಲ್ಲಿ ಇನ್ನೊಂದು ಅವುಗಳ ಎರಡಕ್ಕೂ ಸಂಬಂಧಿಸಿದಂಥದ್ದು. ಡಿ ಆಪ್ಷನ್ಸ್ ಎಲ್ಲ ಒಂದೊಂದು ಸರ್ಕಲ್ಗಳು ಒಳಗೊಂಡಿರ್ತವೆ. ಮೂರನೇ ಗಿಳಿ, ಪಕ್ಷಿ, ಇಲಿ. ಎ ಆಪ್ಷನ್ಸ್ ಸರ್ಕಲ್ಗಳು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಸರ್ಕಲ್. ಬಿ ಆಪ್ಷನ್ಸ್ ಸಿ ಆಪ್ಷನ್ಸ್ ಡಿ ಆಪ್ಷನ್ಸ್. ಇಲ್ಲಿ ಸರ್ಕಲ್ ಎರಡು ಸರ್ಕಲ್ ಒಂದು ಸರ್ಕಲ್ ಹೊರಗೆ ನಾಲ್ಕನೇದಾಗಿರ್ತಕ್ಕಂಥದ್ದು ನದಿ, ಕಾಲುವೆ, ನೀರಿನ ಮೂಲ. ಎ ಆಪ್ಷನ್ಸ್ ಮೂರು ಸರ್ಕಲ್ ಒಂದೊಂದು ಒಳಗೊಂಡಿರ್ತಕ್ಕಂಥದ್ದು. ಬಿ ಆಪ್ಷನ್ಸ್ ಒಂದು ಸರ್ಕಲ್ನಲ್ಲಿ ಎರಡು ಸರ್ಕಲ್ಗಳು. ಸಿ ಆಪ್ಷನ್ಸ್ ಮೂರು ಒಂದಕ್ಕೊಂದು ಲಿಂಕ್ ಆಗಿರ್ತಕ್ಕಂಥದ್ದು. ಡಿ ಆಪ್ಷನ್ಸ್ ಇಲ್ಲಿ ನೋಡಿ, ಡಿ ಆಪ್ಷನ್ಸ್ ಸಪರೇಟ್ ಆಗಿದೆ. ಎರಡನೇದಾಗಿರ್ತಕ್ಕಂಥದ್ದು ಅಕ್ಷರಸ್ಥರು, ನಿರುದ್ಯೋಗಿಗಳು, ಶಿಕ್ಷಕರು. ಎ ಆಪ್ಷನ್ಸ್ ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ಗೆ ಒಂದು ಸರ್ಕಲ್ ಟ್ಯಾಗ್ ಆಗಿರ್ತಕ್ಕಂಥದ್ದು. ಬಿ ಎರಡು ಸರ್ಕಲ್ಗಳು ಒಂದಕ್ಕೊಂದು ಹೊಂದಾಣಿಕೆಯಾಗಿರ್ತಕ್ಕಂಥದ್ದು. ಇಲ್ಲ, ಈ ಸರ್ಕಲ್ ಈ ಆಪ್ಷನ್ಸ್ ಬೇರೆ ಇದೆ ಅಂದ್ರೆ ಎರಡು ಸಪರೇಟ್ ಆಗಿರ್ತಕ್ಕಂಥದ್ದು. ಸಿ ಮೂರು ಸರ್ಕಲ್ಗಳು ಒಂದಕ್ಕೊಂದು ರಿಂಗ್ ಆಗಿರ್ತಕ್ಕಂಥದ್ದು. ಸಿ ಡಿ ಒಂದು ಸರ್ಕಲ್ಗೆ ಇನ್ನೊಂದು ಸರ್ಕಲ್ ಅದಕ್ಕೆ ಆಮೇಲೆ ನ್ಯಾಯಾಧೀಶ ಕಳ್ಳ ಅಪರಾಧ.
तो ये ऑप्शंस को ಬರ್ತಾ ಏಳನೇದಾಗಿರ್ತಕ್ಕಂಥದ್ದು ಕಾಲೇಜು ವಿದ್ಯಾರ್ಥಿಗಳು ಹಾಡುಗಾರರು ನೃತ್ಯಗಾರರು ಎ ಆಪ್ಷನ್ಸ್ ಎರಡು ಸರ್ಕಲ್ಗಳ ಮೇಲೆ ಒಂದು ಸರ್ಕಲ್ ಬಿ ಆಪ್ಷನ್ಸ್ ಎರಡು ಸರ್ಕಲ್ ಒಂದಕ್ಕೊಂದು ಕೆಳಗಿದ್ದು ಇಲ್ಲಿ ಒಂದು ಸರ್ಕಲ್ ಸಿ ಆಪ್ಷನ್ಸ್ ಮೂರು ಸರ್ಕಲ್ ಡಿ ಆಪ್ಷನ್ಸ್ ಎಣ್ಣೆದಾಗಿರ್ತಕ್ಕಂಥದ್ದು ಕುದುರೆ ಸಸ್ತನಿ ಪ್ರಾಣಿ ಮೂರು ಸರ್ಕಲ್ಗಳು ಒಂದಕ್ಕೊಂದು ಯಾರಾಗಿರ್ತಕ್ಕಂಥದ್ದು ಬಿ ಆಪ್ಷನ್ಸ್ ಸಿ ಆಪ್ಷನ್ಸ್ ಒಂದು ಸರ್ಕಲ್ ಮೇಲೆ ಇನ್ನೊಂದು ಸರ್ಕಲ್ ಒಂದು ಸಪರೇಟ್ ಆಗಿರ್ತಕ್ಕಂಥದ್ದು ಬಿ ಆಪ್ಷನ್ಸ್ ಮೂರು ಸರ್ಕಲ್ ಒಂದಕ್ಕೊಂದು ಜೋಡಣೆ ಇದೆ ಒಂಬತ್ತು ಮಹಿಳೆ ಗಾಳಿ ವೈದ್ಯ ಎ ಆಪ್ಷನ್ಸ್ ಬಿ ಆಪ್ಷನ್ಸ್ ಸಿ ಆಪ್ಷನ್ಸ್ डी ऑप्शन लास्ट वन ಹುಡುಗರು ವಿದ್ಯಾರ್ಥಿಗಳು ಹುಡುಗರು ವಿದ್ಯಾರ್ಥಿಗಳು ಓಟಗಾರರು ಎ ಆಪ್ಷನ್ಸ್ ಮೂರು ಸರ್ಕಲ್ಗಳು ಬಿ ಆಪ್ಷನ್ಸ್ बी ऑप्शन क्लियर ಮಾಡ್ಕೊಳ್ಳುತ್ತಿದ್ದೇವೆ ಇಲ್ಲಿ ಬಿ ಆಪ್ಷನ್ಸ್ ಒಂದು ಸರ್ಕಲ್ ಇನ್ನೊಂದು ಸರ್ಕಲ್ ಒಂದು ಸರ್ಕಲ್ ಸಪರೇಟ್ ಆಗಿರ್ತದೆ ಸಿ ಆಪ್ಷನ್ಸ್ ಎರಡು ಸರ್ಕಲ್ ಅದರೊಳಗೆ ಒಂದು ಡಿ ಆಪ್ಷನ್ಸ್
ಹೀಗೆ ವೆನ್ ಡಯಾಗ್ರಾಮ್ನಲ್ಲಿ ನಾವು ಅವುಗಳ ಆಕೃತಿಗಳ ಹೇಗೆ ಎಕ್ಸರ್ಸೈಸ್ ಕೊಟ್ಟಿದ್ರಲ್ಲ ಹಾಗೆ ರೂಪಿಸಿ ನೀವು ಅದನ್ನು ತೆಗೆದು ನನಗೆ ಗೂಗಲ್ ಕ್ಲಾಸ್ನಲ್ಲಿ ನಿಮ್ಮ ಈ ಹೋಮ್ವರ್ಕನ್ನು ಕಳಿಸ್ಬೇಕು. ಧನ್ಯವಾದಗಳು.